ಗೌರಿಬಿದನೂರು ತಾಲೂಕಿನ ಚಿಕ್ಕಬಳ್ಳಾಪುರ ಶಿರಾ ರಾಷ್ಟ್ರೀಯ ಹೆದ್ದಾರಿ 69ರ ಹಿರೇಬಿದನೂರಿನಿಂದ ನಗರಕ್ಕೆ ಹಾಗೂ ಕುರುಬರಹಳ್ಳಿಯಿಂದ ಬೈಪಾಸ್ ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ರಸ್ತೆಯಲ್ಲಿ ಕ್ಯಾಂಟರ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದ ಘಟನೆ ನಡೆದಿದೆ. ಅದೃಷ್ಟವಶಾತ್ ಕ್ಯಾಂಟರ್ನಲ್ಲಿದ್ದವರಿಗೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಘಟನೆ ಕುರಿತು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿ, ನಾವು ಪ್ರತಿದಿನ ಇದೇ ರಸ್ತೆಯನ್ನು ಅವಲಂಬಿಸಿ ಸಂಚಾರ ಮಾಡುತ್ತಿದ್ದು ರಸ್ತೆ ಕಾಮಗಾರಿ ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ದೂರು ನೀಡಿದ್ದರೂ ಯಾವುದೇ ಗಮನ ಹರಿಸಿಲ್ಲ ಎಂದು ಆರೋಪಿಸಿದರು. ಘಟನಾ ಸ್ಥಳಕ್ಕೆ ನಗರ ಪೊಲೀಸ್ ಠಾಣೆ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕ್ಯಾಂಟರ್ ಅನ್ನು ರಸ್ತೆಯಿಂದ ತೆರವುಗೊಳಿಸಿದರು. ಬಳಿಕ ಗೌರಿಬಿದನೂರು ತಾಲೂಕಿನ ಸರ್ಕಲ್ ಇನ್ಸ್ಪೆಕ್ಟರ್ ಅಂಜನ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮುಂದಿನ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದ್ದಾರೆ. ರಸ್ತೆಯ ಅವೈಜ್ಞಾನಿಕ ಕಾಮಗಾರಿ ಪರಿಶೀಲಿಸಿ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಮುಂದಿನ ದಿನಗಳಲ್ಲಿ ಅಪಘಾತಗಳು ಸಂಭವಿಸದಂತೆ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಬರೋ ಗಾಡಿ ಆಪೋಸಿಟ್ 2 ಗಾಡಿನೂ ಆಪೋಸಿಟ್ ಆಗುತ್ತಾ ಇಲ್ಲ. ಟರ್ನ್ ಹೆಂಗೆ ಮಾಡ್ಬೇಕು ಅಂತ ಅವ್ರಿಗೂ ಗೊತ್ತಾಗ್ತಾ ಇಲ್ಲ. ಗಾಡಿ ಬರೋವ್ರಿಗೂ ಅರ್ಥ ಆಗ್ತಾ ಇಲ್ಲ, ಹೋಗೋವ್ರಿಗೂ ಅರ್ಥ ಆಗ್ತಾ ಇಲ್ಲ. ಅವತ್ತು ಹೇಳಿದ್ವಿ ಸ್ಟ್ರೈಟ್ ಮಾಡಿರಿ ಅಂತ ನಾವು ಹೇಳಿದ್ರೆ ಇದು ನಮ್ಮ ಪ್ಲ್ಯಾನ್ ಆಗಿರೋದು ಹಿಂಗೆ ಅಂತ ಹೇಳಿದ್ರು. ಪ್ಲ್ಯಾನ್ ಆಗಿದ್ದು ಯಾಕೆ ಸರ್ ನೀವು ಮಾಡಿದ್ರೆ ಸರಿಯಿಲ್ಲ, ಆರಾಮ್ಸಿದ್ದ ಮಾಡಿದ್ದಾರೆ ಅಲ್ಲ ಹಂಗೆ ಮಾಡಿರಿ ಅಂತ ನಾವು ಹೇಳಿದ್ವಿ. ಆರಾಮ್ಸಿದ್ದ ಚೆನ್ನಾಗಿ ಮಾಡಿದ್ದೀರಾ ಇಲ್ಲ ನಮ್ಮ ಪ್ಲ್ಯಾನ್ ಆಗಿರೋ ಹಿಂಗೆ ಅಂತ. ಇಲ್ಲ ಸರ್ ಇದು ಸರಿಯಿಲ್ಲ, ಆಕ್ಸಿಡೆಂಟ್ ಆಗುತ್ತೆ ಅಂತ ನಾವು ಹೇಳಿದ್ರೆ ಆಕ್ಸಿಡೆಂಟ್ ಆದಮೇಲೆ ನೋಡೋಣ ಬಿಡೋ ಆಗಿದ್ರೆ ನೋಡೋಣ. ಅವಾಗ ಇಂಜಿನಿಯರ್ ಹಿಂಗೆ ಹೇಳೋಣ. ಏನ್ ಹೆಸರು ಅವ್ರ ಹೆಸರು ಗೊತ್ತಿಲ್ಲ ಸರ್. ಸ್ಟಾರ್ಟಿಂಗ್ ಅಲ್ಲೇ ಕೇಳಿದ್ವಿ ನಾವು ಅವ್ರನ್ನ. ಹೇಳಿದ್ರೆ ನೋಡೋಣ ಬಿಡಿ ಅಂತಾನೆ. ಸುಮಾರು ಇವಾಗ 5-6 ಆಕ್ಸಿಡೆಂಟ್ ಆಗಿದೆ ಸದ್ಯಕ್ಕೆ. ಐಮ್ಯಾಕ್ಸ್ ಬೇರೆ ಆನ್ ಮಾಡಿಲ್ಲ. ಐಮ್ಯಾಕ್ಸ್ ಅನ್ನ ಇದ್ರೆ ಸ್ವಲ್ಪ ಕಾಣೋದು ಜನಕ್ಕೆ, ಅದು ಗೊತ್ತಾಗ್ತಿಲ್ಲ. ಈಗ ಮೊನ್ನೆ ಒಂದು ಕಾರ್ ಹೊಡ್ಕೊಳ್ತಾ ರೀಸೆಂಟ್ ಆಗಿ ನಿಮಗೆ ಗೊತ್ತು, ಒಂದು ವಾರದಿಂದ ಒಂದು ಕಾರು ಕ್ಯಾಂಟ್ರು ಸ್ಟ್ರೈಟ್ ರೋಡ್ ಇದ್ರೆ ಸಮಸ್ಯೆ ಆಗ್ತಿದೆ. ಕ್ರಾಸ್ ಆಗಿದ್ದು ಡಿವೈಡ್ ಇದ್ಬಿಟ್ಟು ಬರೋ ಗಾಡಿ ಕಂಪ್ಲೀಟ್ ಆಗುತ್ತಿಲ್ಲ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.